ಒಂದು ಚಿಕ್ಕ ಹಳ್ಳಿಯಲ್ಲಿ ರಾಮ್ ಎಂಬ ಯುವಕನು ವಾಸಿಸುತ್ತಿದ್ದನು. ಆ ಹಳ್ಳಿ ಪರ್ವತಗಳು ಮತ್ತು ಹೊಲಗಳಿಂದ ಸುತ್ತಿಕೊಂಡಿತ್ತು. ರಾಮ್ ಅತ್ಯಂತ ಬಡ ಕುಟುಂಬದಿಂದ ಬಂದವನು. ಅವನ ತಂದೆ ಒಬ್ಬ ದಿನನಿತ್ಯದ ಕಾರ್ಮಿಕನಾಗಿದ್ದನು. ಅವನ ತಾಯಿ ಮನೆ ಕೆಲಸಗಳನ್ನು ಮಾಡಿ ಕುಟುಂಬವನ್ನು ನಡೆಸಲು ಸಹಾಯ ಮಾಡುತ್ತಿದ್ದಳು. ಕುಟುಂಬದಲ್ಲಿ ಯಾವಾಗಲೂ ಹಣದ ಕೊರತೆ ಇದ್ದರೂ ರಾಮ್ ತನ್ನ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬೇಕೆಂದು ಕನಸುಗೊಂಡು ಬೆಳೆದನು. ರಾಮ್ ಚಿಕ್ಕ ವಯಸ್ಸಿನಿಂದಲೇ ತುಂಬಾ ಆಸಕ್ತಿಯುಳ್ಳವನು. ಶಾಲೆಗೆ ಹೋಗುವುದು ಅವನಿಗೆ ತುಂಬಾ ಇಷ್ಟವಾಗಿತ್ತು. ತನ್ನ ಶಿಕ್ಷಕರು ಹೇಳುವ ಪ್ರತಿಯೊಂದು ಮಾತಿಗೂ ಅವನು ಕಾಳಜಿಯಾಗಿ ಕೇಳುತ್ತಿದ್ದನು. ಆದರೆ ರಾಮ್ ಜೀವನ ಸುಲಭವಾಗಿರಲಿಲ್ಲ. ಶಾಲೆಗೆ ಹೋಗಲು ಪ್ರತಿದಿನ ಕಿಲೋಮೀಟರ್ಗಳು ನಡೆದು ಹೋಗಬೇಕಾಗುತ್ತಿತ್ತು. ಮಳೆಯಾಗಲಿ ಬಿಸಿಲಾಗಲಿ ಅವನು ಒಮ್ಮೆವೂ ಶಾಲೆ ತಪ್ಪಲಿಲ್ಲ. ಒಂದು ದಿನ ರಾಮ್ ತಂದೆ ಕೆಲಸಕ್ಕೆ ಹೋಗುವಾಗ ಗಾಯಗೊಂಡರು. ಅದರ ಪರಿಣಾಮವಾಗಿ ಕುಟುಂಬದ ಆದಾಯ ಕಡಿಮೆಯಾಯಿತು. ಆ ಸಂದರ್ಭದಲ್ಲಿ ರಾಮ್ ಬಹಳ ಚಿಂತೆಗೆ ಒಳಗಾದನು. ಶಾಲೆ ಬಿಟ್ಟು ಕೆಲಸ ಮಾಡಲು ಹೋಗಬೇಕೆಂದು ಅವನ ಮನಸ್ಸಿಗೆ ಬಂತು. ಆದರೆ ಅವನ ತಾಯಿ ಅವನನ್ನು ಕರೆಯುತ್ತಾ, ನೀನು ಶಿಕ್ಷಣವನ್ನು ಬಿಡಬಾರದು. ನಿನ್ನ ಶಿಕ್ಷಣವೇ ನಮ್ಮ ಕುಟುಂಬವನ್ನು ಉನ್ನತಿಗೆ ತರುತ್ತದೆ ಎಂದು ಹೇಳಿದರು. ಆ ಮಾತು ರಾಮ್ ಮನಸ್ಸಿನಲ್ಲಿ ದೀಪದಂತೆ ಹೊತ್ತಿತು. ಆ ದಿನ ನಂತರ ರಾಮ್ ಮತ್ತಷ್ಟು ಪ್ರಯತ್ನಿಸಲು ಆರಂಭಿಸಿದನು. ಬೆಳಿಗ್ಗೆ ಶಾಲೆಗೆ ಹೋಗಿ ರಾತ್ರಿ ಹಳ್ಳಿಯಲ್ಲಿ ಸಣ್ಣ ಕೆಲಸಗಳನ್ನು ಮಾಡಿ ಕುಟುಂಬಕ್ಕೆ ಸಹಾಯ ಮಾಡುತ್ತಿತ್ತು. ಕೆಲ ದಿನಗಳಲ್ಲಿ ಬಹಳ ಓಡಾಡಿದ್ದರೂ ತನ್ನ ಕನಸನ್ನು ಕರೆದಿಟ್ಟನು. ಅವನ ಸ್ನೇಹಿತರು ಆಟವಾಡುತ್ತಿದ್ದರೂ ರಾಮ್ ಪುಸ್ತಕ ಓದುತ್ತಿದ್ದನು. ಒಂದು ದಿನ ಶಾಲೆಯಲ್ಲಿ ವಿಜ್ಞಾನ ಸ್ಪರ್ಧೆ ನಡೆಯಿತು. ಆ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು ರಾಮ್ ಬಯಸಿದನು. ಆದರೆ ಅವನ ಬಳಿ ಬೇಕಾದ ವಸ್ತುಗಳನ್ನು ಖರೀದಿಸಲು ಹಣವಿಲ್ಲ. ಅವನು ಬಹಳ ದುಃಖಗೊಂಡನು. ಆ ಸಂದರ್ಭದಲ್ಲಿ ಅವನ ಶಿಕ್ಷಕರು ಅವನನ್ನು ಕರೆಯುತ್ತಾ, ಪ್ರಯತ್ನ ಮಾಡಲು ಇಚ್ಛೆ ಇದ್ದರೆ ದಾರಿ ಸ್ವತಃ ಸೃಷ್ಟಿಯಾಗುತ್ತದೆ ಎಂದು ಹೇಳಿ ಅವನು ಬೇಕಾದ ವಸ್ತುಗಳನ್ನು ಖರೀದಿಸಲು ಸಹಾಯ ಮಾಡಿದರು. ಆ ಸಹಾಯ ರಾಮ್ಗೆ ಹೊಸ ವಿಶ್ವಾಸ ನೀಡಿತು. ಸ್ಪರ್ಧೆಗೆ ರಾಮ್ ಹಲವಾರು ದಿನಗಳಷ್ಟು ಶ್ರಮಿಸಿದನು. ರಾತ್ರಿ ಭರದಿಂದಲೂ ನಿದ್ರಿಸದೆ ತನ್ನ ಯೋಜನೆಯನ್ನು ರಚಿಸಿದನು. ಸ್ಪರ್ಧೆಯ ದಿನ ಆತ ಭಯದಿಂದಿದ್ದರೂ ಆತ್ಮವಿಶ್ವಾಸದಿಂದ ತನ್ನ ಪ್ರಯತ್ನವನ್ನು ಎಲ್ಲರಿಗೂ ವಿವರಿಸಿದನು. ಆ ಸ್ಪರ್ಧೆಯಲ್ಲಿ ರಾಮ್ ಮೊದಲ ಬಹುಮಾನ ಪಡೆದನು. ಆ ಜಯ ಅವನ ಜೀವನದಲ್ಲಿ ದೊಡ್ಡ ಬದಲಾವಣೆ ತಂದಿತು. ಆ ಜಯದಿಂದ ರಾಮ್ಗೆ ನಗರದಲ್ಲಿರುವ ದೊಡ್ಡ ಶಾಲೆಯಲ್ಲಿ ಓದಲು ಅವಕಾಶ ದೊರಕಿತು. ಆದರೆ ನಗರ ಜೀವನ ರಾಮ್ಗೆ ಹೊಸದೂ ಆಗಿತ್ತು. ಅಲ್ಲಿ ಓಡುವ ಎಲ್ಲಾ ವಿದ್ಯಾರ್ಥಿಗಳು ಶ್ರೀಮಂತ ಕುಟುಂಬದವರಾಗಿದ್ದರು. ಆರಂಭದಲ್ಲಿ ರಾಮ್ ಆತ್ಮವಿಶ್ವಾಸ ಕಳೆದುಕೊಂಡನು. ಅವರ ಮಾತನಾಡುವ ಶೈಲಿ, ಉಡುಪು, ಜೀವನವರೆಲ್ಲ ವಿಭಿನ್ನವಾಗಿತ್ತು. ಕೆಲವರು ರಾಮನ್ನು ಹಾಸ್ಯ ಮಾಡಿದ್ದಾರೆ. ಅದರ ಕಾರಣ ರಾಮ್ ಬಹಳ ಮಾನಸಿಕ ನೋವನ್ನು ಅನುಭವಿಸಿದನು. ಒಂದು ದಿನ ಅವನು ತನ್ನ ಹಳೆಯ ಶಿಕ್ಷಕರನ್ನು ನೆನೆಸಿಕೊಂಡು ಅವರಿಗೆ ಪತ್ರ ಬರೆದನು. ಆ ಶಿಕ್ಷಕರು ಉತ್ತರವಾಗಿ, ನಿನ್ನ ಪರಿಸ್ಥಿತಿ ನಿನ್ನ ಭವಿಷ್ಯವನ್ನು ನಿರ್ಧರಿಸುವುದಿಲ್ಲ. ನಿನ್ನ ಪ್ರಯತ್ನವೇ ನಿನ್ನ ಭವಿಷ್ಯವನ್ನು ರೂಪಿಸುತ್ತದೆ ಎಂದು ಬರೆದರು. ಆ ಮಾತು ರಾಮ್ಗೆ ಹೊಸ ಶಕ್ತಿಯನ್ನು ಕೊಟ್ಟಿತು. ಆ ದಿನ ನಂತರ ರಾಮ್ ತನ್ನ ಭಯವನ್ನು ತೊರೆದು ಸಂಪೂರ್ಣ ಗಮನದಿಂದ ಓದಲು ಆರಂಭಿಸಿದನು. ಪ್ರತಿದಿನ ಗ್ರಂಥಾಲಯದಲ್ಲಿ ಸಮಯವನ್ನು ಕಳೆದನು. ಶಿಕ್ಷಕರಿಂದ ಶಂಕೆಗಳನ್ನು ಕೇಳಿದನು. ನಿಧಾನವಾಗಿ ಅವನ ಪ್ರತಿಭೆ ಎಲ್ಲರಿಗೂ ಗೊತ್ತಾಯಿತು. ಅವನನ್ನು ಹಾಸ್ಯ ಮಾಡಿದ ವಿದ್ಯಾರ್ಥಿಗಳು ಸಹ ಅವನಿಗೆ ಗೌರವವನ್ನು ತೋರಿಸಲು ಆರಂಭಿಸಿದರು. ಶಾಲಾ ಅಧ್ಯಯನವನ್ನು ಮುಗಿಸಿದ ನಂತರ ರಾಮ್ ಉನ್ನತ ಶಿಕ್ಷಣಕ್ಕಾಗಿ ಪ್ರಯತ್ನಿಸಿದನು. ಹಲವಾರು ಪರೀಕ್ಷೆಗಳಲ್ಲಿ ವಿಫಲತೆಯನ್ನು ಅನುಭವಿಸಿದನು. ಆ ವಿಫಲತೆಗಳು ಅವನನ್ನು ಬಹಳ ಕಳೆದುಕೊಂಡವು. ಕೆಲ ವೇಳೆ ಅವನು ಅಳೆಯುತ್ತಿದ್ದನು. ಆದರೆ ಅವನ ಮನಸ್ಸಿನಲ್ಲಿ ಒಬ್ಬೇ ಯೋಚನೆ ಇರಿತ್ತು, ನಾನು ಪ್ರಯತ್ನವನ್ನು ಬಿಡಬಾರದು. ಹೆಚ್ಚು ಪ್ರಯತ್ನಗಳ ನಂತರ ರಾಮ್ ದೊಡ್ಡ ಶೈಕ್ಷಣಿಕ ಸಂಸ್ಥೆಯಲ್ಲಿ ಸೇರಲು ಅವಕಾಶ ಪಡೆದನು. ಅಲ್ಲಿ ಆತ ಶ್ರಮಪಟುಶೀಲವಾಗಿ ಕೆಲಸ ಮಾಡುತ್ತಾ ದೈನಂದಿನ ಹೆಚ್ಚು ಸಮಯ ಓದಿದನು. ಹಲವು ಸಂಶೋಧನೆಗಳಲ್ಲಿ ಪಾಲ್ಗೊಂಡನು. ಶ್ರಮದ ಫಲವಾಗಿ ಶಿಕ್ಷಣದಲ್ಲಿ ಉತ್ತಮ ವಿದ್ಯಾರ್ಥಿಯಾಗಿ ಆಯ್ಕೆಯಾಗಿದ್ದನು. ಶಿಕ್ಷಣವನ್ನು ಮುಗಿಸಿದ ನಂತರ ರಾಮ್ ದೊಡ್ಡ ಸಂಸ್ಥೆಯಲ್ಲಿ ಉದ್ಯೋಗ ಪಡೆದನು. ಉತ್ತಮ ಸಂಬಳ ದೊರಕಿತು. ಆದರೆ ಅವನು ತನ್ನ ಹಳ್ಳಿಯನ್ನು ಮರೆತಿಲ್ಲ. ತನ್ನ ಕುಟುಂಬ ಮತ್ತು ಹಳ್ಳಿಯ ಜನರನ್ನು ಎತ್ತಲು ಇಚ್ಛೆಯಿದ್ದಿತು. ಕೆಲವು ವರ್ಷ ಉದ್ಯೋಗ ಮಾಡಿ ಹಣವನ್ನು ಉಳಿತಾಯ ಮಾಡಿದನು. ಅದರಿಂದ ರಾಮ್ ತನ್ನ ಹಳ್ಳಿಗೆ ಹಿಂತಿರುಗಿದನು. ಅಲ್ಲಿ ಶಾಲೆ ಕಟ್ಟಲು ಆರಂಭಿಸಿದನು. ಬಡ ಮಕ್ಕಳಿಗೆ ಉಚಿತವಾಗಿ ಓದಲು ಸಹಾಯ ಮಾಡಿದನು. ಹಳ್ಳಿಯಲ್ಲಿ ಗ್ರಂಥಾಲಯ ಸ್ಥಾಪಿಸಿದನು. ಹಲವಾರು ಯುವಕರಿಗೆ ಉದ್ಯೋಗ ಸೃಷ್ಟಿಸಿದನು. ಹಳ್ಳಿಯ ಜನರು ಎಲ್ಲರೂ ರಾಮನ್ನು ಹೆಮ್ಮೆಯಿಂದ ಪ್ರಶಂಸಿಸಿದರು. ಒಂದು ದಿನ ರಾಮ್ ತನ್ನ ಹಳೆಯ ಮನೆಯ ಮುಂಭಾಗದಲ್ಲಿ ಕುಳಿತು ಕಳೆದ ಕಾಲವನ್ನು ನೆನೆಸಿಕೊಂಡನು. ಶಾಲೆಗೆ ನಡೆಯುವ ದಿನಗಳು, ಬಡತನದ ಕ್ಷಣಗಳು, ವಿಫಲತೆಗಳಿಂದ ಕಣ್ಣೀರಿಟ್ಟ ಕ್ಷಣಗಳು ಅವನ ಮನಸ್ಸಿಗೆ ಬಂದವು. ಆ ಅನುಭವಗಳು ಅವನನ್ನು ಇಂದು ಎತ್ತಿವೆ ಎಂದು ಅರಿತನು. ಅದೇ ಸಂದರ್ಭದಲ್ಲಿ ಕೆಲವರು ಮಕ್ಕಳು ರಾಮ್ ಬಳಿ ಬಂದು, ನಾವು ಕೂಡ ನಿಮ್ಮಂತೆ ದೊಡ್ಡವರಾಗಬೇಕಾಗಿದೆ ಎಂದರು. ರಾಮ್ ನಗುತ್ತಾ ಹೇಳಿದನು, ದೊಡ್ಡವರಾಗಬೇಕಾದರೆ ಕನಸು ಕಂಡಿರಿ. ಆ ಕನಸನ್ನು ನಂಬಿರಿ. ಶ್ರಮ ಪಡುವಿರಿ.
ವಿಫಲತೆ ಇದ್ದರೂ ಭಯಪಡುವುದಿಲ್ಲ. ಪ್ರಯತ್ನ ಮುಂದುವರಿದರೆ ಯಶಸ್ಸು ನಿಮ್ಮನ್ನು ಹುಡುಕುತ್ತದೆ. ರಾಮ್ ಜೀವನವು ತೋರಿಸಿದೆ, ಸಾಮಾನ್ಯ ಯುವಕ ಸಹ ಆತ್ಮವಿಶ್ವಾಸ, ಪ್ರಯತ್ನ ಮತ್ತು ಶ್ರಮದಿಂದ ಎತ್ತಬಹುದು. ಅವನ ಜೀವನ ಬಹಳರಿಗೆ ಪ್ರೇರಣೆ ನೀಡಿತು. ಹಳ್ಳಿಯ ಪ್ರತಿಯೊಬ್ಬ ಮಕ್ಕಳು ರಾಮ್ ಕಥೆಯನ್ನು ಕೇಳಿ ಬೆಳೆದರು. ಜೀವನದಲ್ಲಿ ಕಷ್ಟಗಳು ಬಂದಾಗ ಅದು ನಮಗೆ ನಿಲ್ಲಿಸಲು ಡಿಗಿಲ್, ಅದು ನಮಗೆ ಶಕ್ತಿ ನೀಡಲು ಬರುವುದೇ. ರಾಮ್ ಇದನ್ನು ತನ್ನ ಜೀವನದಿಂದ ತೋರಿಸಿದನು. ಅವನ ಜೀವನ ಸತ್ಯವಾಗಿದೆ. ಪ್ರಯತ್ನ ಇದ್ದರೆ ಸಾಧನೆ ಖಚಿತವಾಗಿದೆ ಎಂಬ ಸಾಕ್ಷಿಯವನು. ಆ ಹಳ್ಳಿಯಲ್ಲಿ ಇಂದಿಗೂ ಪ್ರಚಲಿತವಾದ ಸುದೀರ್ಘವಾದ ಹೇಳಿಕೆ ಇದೆ, ರಾಮು ಆ ಪ್ರಯತ್ನ ಮಾಡಿದರೆ ಯಶಸ್ಸು ಖಚಿತವಾಗಿ ಬರುತ್ತದೆ. ಆ ಮಾತು ಹಲವಾರು ಯುವಕರ ಮನಸ್ಸಿನಲ್ಲಿ ವಿಶ್ವಾಸವನ್ನು ಬೆಳೆಸುತ್ತದೆ. ರಾಮ್ ಪ್ರಯಾಣವು ತೋರಿಸಿದೆ, ಒಂದು ವ್ಯಕ್ತಿ ಕನಸು ಕಂಡಾಗ ಅವನ ಜೀವನ ಎಷ್ಟು ಎತ್ತಬಹುದು ಎಂದು. ಹೆಚ್ಚು ತಿಳಿಯಬೇಕಾದುದು ಏನು ಎಂದರೆ, ನಮಗೆ ಹುಟ್ಟಿದ ಸ್ಥಳ ಮುಖ್ಯವಲ್ಲ, ನಾವು ಹೋಗಲು ಬಯಸುವ ಸ್ಥಳವೇ ಮುಖ್ಯ. ಪ್ರಯತ್ನ, ವಿಶ್ವಾಸ, ಶ್ರಮ ಇದ್ದರೆ ಯಾರೂ ತಮ್ಮ ಜೀವನವನ್ನು ಬದಲಾಯಿಸಬಹುದು. ರಾಮ್ ಜೀವನ ಅದಕ್ಕೆ ಉತ್ತಮ ಉದಾಹರಣೆ.